ಇವಾಗಿನ ಜನ್ರೇಷನಲ್ಲಿ ತುಂಬ ಜನ ಓವರ್ ಥಿಂಕಿಂಗಿಂದ ಸಫರ್ ಪಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಈ ಓವರ್ ಥಿಂಕಿಂಗಿಂದ ಮುಂದೆ ಇದರಿಂದನೂ ಕೂಡ ಕಾಯಿಲೆಗಳು ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಏನಾದರೂ ಒಂದು ವಿಷಯ ಕೇಳಿದ್ರೆ ಭಯ ಆಗೋದಾಗಿರ್ಬೋದು, ಸಡನ್ನಾಗಿ ಏನಾದರೂ ಕೇಳಿಬಿಟ್ರೆ ಎದೆಲ್ಲ ಡಬಡಬಾ ಅಂತ ಬಡ್ಕೊಳ್ಳೋದಾಗಿ. ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಓವರ್ ಥಿಂಕಿಂಗ್ ಇದೆ ಅಂತ ನಮ್ಮ ಭಾರತದ ರಿಸರ್ಚ್ ಹೇಳಿ. ಈ ಥರ ಒಳಗಡೆನೆ ಸುಮ್ಮನೆ ಸಫರ್ ಪಡೋದಕ್ಕಿಂತ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇದರಿಂದ ಹೊರಗಡೆ ಬರ್ಬೋದಲ್ವಾ? ನಿಮಗೆ ಗೊತ್ತಾ, ಈ ಓವರ್ ಥಿಂಕಿಂಗ್ ಅನ್ನೋದು ಕ್ಯಾನ್ ಬಿ ಸಾಲ್ವ್ಡ್ ಇಟ್, ಶುಡ್ ಬಿ ಸಾಲ್ವ್ಡ್ ಇಟ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಡೂ ಇಟ್. ಆದರೆ ನೀವು ಇದಕ್ಕೆ ಎಫರ್ಟ್ ಹಾಕಬೇಕು ಅಷ್ಟೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನೊಂದು ಟಾಪಿಕ್ ಜೊತೆಗೆ ಬಂದಿದ್ದೀನಿ. ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಟಾಪಿಕ್ ಏನಂದರೆ ಓವರ್ ಥಿಂಕಿಂಗ್. ಇವಾಗಿನ ಜನ್ರೇಷನಲ್ಲಿ ತುಂಬ ಜನ ಓವರ್ ಥಿಂಕಿಂಗಿಂದ ಸಫರ್ ಪಡ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಓವರ್ ಥಿಂಕಿಂಗಿಂದ ತುಂಬಾ ಸಫರ್ ಪಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ಓವರ್ ಥಿಂಕಿಂಗಿಂದ ಮುಂದೆ ಇದರಿಂದನೂ ಕೂಡ ಕಾಯಿಲೆಗಳು ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಎಷ್ಟೋ ಜನಕ್ಕೆ. ಸೊ ಏನೋ ಒಂದು ಅವ್ರಿಗೆ ಅದ್ರ ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ, ತುಂಬ ಟೆನ್ಷನ್ ಆಗ್ತಾ ಇರುತ್ತೆ, ಇದೆಲ್ಲ ಡಬಡಬಾ ಅಂತ ಬಡ್ಕೋತಾ ಇರುತ್ತೆ. ಏನೋ ಮೊದಲಿಂದನೇ ಏನೋ ಅವ್ರಿಗೊಂದು ಓವರ್ ಥಿಂಕಿಂಗ್ ಇರುತ್ತೆ ಒಳಗಡೆನೆ. ಅದರಿಂದ ಇದೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಆಂಗ್ಸೈಟಿ ಆಗಿರ್ಬೋದು, ಒಂಥರ ಏನಾದರೂ ಒಂದು ವಿಷಯ ಕೇಳಿದ್ರೆ ಭಯ ಆಗೋದಾಗಿರ್ಬೋದು, ಸಡನ್ನಾಗಿ ಏನಾದರೂ ಕೇಳಿಬಿಟ್ರೆ ಎದೆಲ್ಲ ಡಬಡಬಾ ಅಂತ ಬಡ್ಕೊಳ್ಳೋದಾಗಿರ್ಬೋದು. ಸೊ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಅದಾದಮೇಲೆ ಈ ಥರ ಮತ್ತೆ ಏನೋ ನಂಗೆ ಆಗ್ತದೆ ಇಲ್ಲ ಅಂದ್ಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಸ್ಟ್ರೆಸ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾನಿವತ್ತು ಈ ಓವರ್ ಥಿಂಕಿಂಗಿಂದ ಹೇಗೆ ಓವರ್ಕಮ್ ಮಾಡೋದು, ಇದರಿಂದ ಹೇಗೆ ನಾವು ಹೊರಗೆ ಬರೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ಜೊತೆಗೆ ನಾನು ಬಂದಿದ್ದೀನಿ. ಸೊ ಏನದು ಟಿಪ್ಸ್ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಈ ಒಂದು ಓವರ್ ಥಿಂಕಿಂಗಿಂದ ಹೊರಗೆ ಬರೋದಕ್ಕೆ ತುಂಬಾ ಒದ್ದಾಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಒಂದಿಷ್ಟು ಅವ್ರಿಗೂ ಕೂಡ ಹೆಲ್ಪ್ ಆಗಬಹುದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಓವರ್ ಥಿಂಕಿಂಗ್ ಅಂದರೆ ಏನು? ಓವರ್ ಥಿಂಕಿಂಗ್ ಅಂದರೆ ಅತಿಯಾಗಿ ಯೋಚನೆ ಮಾಡೋಂಥದ್ದೇ ಓವರ್ ಥಿಂಕಿಂಗ್. ಅತಿಯಾಗಿ ನಾವು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋಂಥದ್ದೇ ಓವರ್ ಥಿಂಕಿಂಗ್. ಅದರಿಂದ ನಮಗೆ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ, ಏನಪ್ಪ ಮಾಡೋದು, ತುಂಬ ಸ್ಟ್ರೆಸ್ ಆಗ್ತಾ ಇದೆ, ತುಂಬ ಆ್ಯಂಗ್ಸೈಟಿ ಆಗ್ತಾ ಇದೆ, ಒಂಥರ ಪ್ಯಾನಿಕ್ ಆಗ್ತಾ ಇದೆ, ನಮಗೆ ಏನಾದರೂ ಒಂದು ವಿಷಯ ಕೇಳಿಬಿಟ್ರೆ ತುಂಬ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ದುಃಖ ಆಗ್ತಾಯಿದೆ, ಒಂಥರ ಭಯ ಆಗ್ತಾ ಇದೆ. ಸೊ ಈ ಥರ ಎಲ್ಲ ಸಫರ್ ಪಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತೇ ಆಗಿರಲ್ಲ ನಮಗೆ ಏನಾಗ್ತಾ ಇದೆ ಅಂತ. ಅದ್ರ ಮೇಲೆ ಇನ್ನೂ ಸ್ವಲ್ಪ ಭಯ ಪಟ್ಕೊಂಡು ಮತ್ತೆ ಇನ್ನೂ ಜಾಸ್ತಿ ಅವರ ಒಂದು ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಇನ್ನೂ ಜಾಸ್ತಿ ಮಾಡ್ಕೊತಾ ಹೋಗ್ತಾರೆ. ಸೊ ನಾನಿಲ್ಲಿ ಒಂದಿಷ್ಟು ಟಿಪ್ಸ್ನ ಬರ್ಕೊಂಡು ಬಂದಿದ್ದೀನಿ. ಅದನ್ನು ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ಸೊ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಓವರ್ ಥಿಂಕಿಂಗ್ ಇದೆ ಅಂತ ನಮ್ಮ ಭಾರತದ ರಿಸರ್ಚ್ ಹೇಳ್ತಾ ಇದೆ. ಸೊ ಅದರಲ್ಲೂ ಕೂಡ ಭಾರತದಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತಲೂ ಕೂಡ ನಾನು ಹೇಳಿಬಿಡ್ತೀನಿ. ಭಾರತದಲ್ಲಿ 73% ಅಂದರೆ 73% ಯಂಗ್ ಜನ್ರೇಷನಲ್ಲಿ ಈ ಒಂದು ಓವರ್ ಥಿಂಕಿಂಗ್ ಜಾಸ್ತಿ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಭಾರತದ ಹೆಣ್ಣು ಮಕ್ಕಳಲ್ಲಿ ತುಂಬ ಜಾಸ್ತಿ ಈ ಓವರ್ ಥಿಂಕಿಂಗ್ ಇದೆ, ಸ್ಟ್ರೆಸ್ ಇದೆ ಅಂತ ಹೇಳ್ತಾ ಇದೆ. ನಾನು ಏಜ್ ಗ್ರೂಪ್ನವ್ರನ್ನೂ ಕೂಡ ಮೆನ್ಷನ್ ಮಾಡಿಬಿಡ್ತೀನಿ. 25ರಿಂದ 35 ವಯಸ್ಸಿನ ಯಂಗ್ ಜನ್ರೇಷನ್ ಪೀಪಲಲ್ಲಿ ಈ ಒಂದು ಕ್ರಾನಿಕ್ ಓವರ್ ಥಿಂಕಿಂಗ್ ಇದೆ ಅಂತ ನಮ್ಮ ಭಾರತದ ರಿಸರ್ಚ್ ಹೇಳ್ತಾ ಇದೆ. ಸೊ ನಾನು ನಿಮಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈ ಓವರ್ ಥಿಂಕಿಂಗ್ ಅಂದರೆ ಏನು? ಒಂದು ವಿಚಾರ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಕೊರಗೋಂಥದ್ದೇ ಜಾಸ್ತಿ ಓವರ್ ಥಿಂಕಿಂಗ್. ಒಂದು ಥಾಟ್ ಬರ್ತಾ ಇದೆ ನಿಮ್ಮ ತಲೆಗೆ ಅಂದರೆ ಅದು ಜಸ್ಟ್ ಒಂದು ಥಾಟ್ ಅಷ್ಟೇ. ಒಂದು ವಿಚಾರ ಬರ್ತಾ ಇದೆ ನಿಮ್ಮ ತಲೆಯಲ್ಲಿ, ನಿಮ್ಮ ಮನಸ್ಸಲ್ಲಿ ಅಂತಂದರೆ ಅದು ಜಸ್ಟ್ ವಿಚಾರ ಅಷ್ಟೇ. ಸೊ ಅದು ಒಂದು ಸ್ಟೋರಿಯಾಗಿ ಕನ್ವರ್ಟ್ ಆಗುತ್ತೆ ಯಾವಾಗ ನಿಮ್ಮ ಎಮೋಷನ್ಸ್ನ ಅದಕ್ಕೆ ನೀವು ಕೂಡಿಸಿದಾಗ. ಸೊ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ, ನಿಮ್ಮ ಮನಸ್ಸಲ್ಲಿ ಅದನ್ನೇ ಕೊರಗ್ತಾ ಇದ್ದೀರಾ ಒಂದು ವಿಚಾರದ ಬಗ್ಗೆ ಅಂತ ಅಂದರೆ, ನಾನೊಂದು ಎಕ್ಸಾಂಪಲ್ ಕೂಡ ಕೊಟ್ಬಿಡ್ತೀನಿ. ನಾಳೆ ಏನೋ ನಿಮ್ಮ ಸ್ಕೂಲಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಎಲ್ಲೋ ನೀವು ಒಂದು ಸೆಮಿನಾರ್ ಇರುತ್ತೆ ಅಥವಾ PPT ಪ್ರೆಸೆಂಟೇಷನ್ ಏನೋ ಒಂದು ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮ ಮುಂದೆ ಸುಮಾರು ಜನ ಕೂತಿರ್ತಾರೆ, ಅವ್ರ ಮುಂದೆ ನೀವು ಹೋಗಿ ಪ್ರೆಸೆಂಟೇಷನ್ನ ಕೊಡಬೇಕು. ಸೊ ಆವಾಗ ನೀವು ಮನಸ್ಸಲ್ಲೇ ಅನ್ಕೋತಾ ಇರ್ತೀರ, ಇನ್ನೂ ನಾಳೆ ಇದೆ, ಅದು ಇವತ್ತೇ ನೀವು ಮನಸ್ಸಲ್ಲಿ ಅನ್ಕೊತಾ ಇರ್ತೀರ, ಅಯ್ಯೋ ನಾಳೆ ನನಗೆ ಸೆಮಿನಾರ್ ಇದೆ, ನಾನು ಎಲ್ಲರ ಮುಂದೆ ಪ್ರೆಸೆಂಟೇಷನ್ ಮಾಡಬೇಕು, ಕೊಡಬೇಕು, ನನ್ನನ್ನು ನೋಡಿ ಯಾರಾದರೂ ಏನಾದರೂ ತಪ್ಪು ತಿಳ್ಕೊಂಬಿಟ್ರೆ ಅಥವಾ ನನ್ನನ್ನು ನೋಡ್ಬಿಟ್ಟು ಯಾರಾದರೂ ನಕ್ಬಿಟ್ರೆ ನನಗೆ ಅವಮಾನ ಆಗ್ಬಿಡುತ್ತೆ, ಏನಪ್ಪ ಮಾಡಲಿ, ಅದನ್ನೇ ಕೊರಗೋಂಥದ್ದು. ಸೊ ಇನ್ನೂ ನಾಳೆ ಇದೆ, ಜಸ್ಟ್ ಸೆಮಿನಾರ್ ಅನ್ನೋದು ಒಂದು ವಿಚಾರ ಅಷ್ಟೇ. ನೀವು ಒಂದು ಸ್ಟೋರಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ, ಅಯ್ಯೋ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ. ಸೊ ಅದು ಯಾವಾಗ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದಕ್ಕೆ ನಿಮ್ಮ ಎಮೋಷನ್ಸ್ನ ಕೂಡಿಸಿದಾಗ.
ನಿಮ್ಮಲ್ಲಿರೋಂಥ ಎಮೋಷನ್ಸ್ನ ನಾಳೆ ಹಿಂಗಿದೆ ಏನು ಮಾಡಲಿ ಅಂತ ನಿಮ್ಮ ಎಮೋಷನ್ಸ್ ಜೊತೆಗೆ ನೀವು ಅದನ್ನು ಸ್ಟೋರಿಯಾಗಿ ಕನ್ವರ್ಟ್ ಮಾಡಿಕೊಂಡು ಆ ವಿಚಾರದ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿರಲ್ಲ. ಸೊ ಆವಾಗ ಜಾಸ್ತಿ ನಿಮಗೆ ಭಯ, ಆಂಗ್ಸೈಟಿ, ಈ ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಈ ಓವರ್ ಥಿಂಕಿಂಗಿಂದ ಸಫರ್ ಪಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಗೊತ್ತೇ ಇರೋದಿಲ್ಲ ಇದರಿಂದ ಹೊರಗಡೆ ಬರಬಹುದು ಅಂತ. ಸೊ ಈ ಥರ ಒಳಗಡೆನೇ ಸುಮ್ಮನೆ ಸಫರ್ ಪಡೋದಕ್ಕಿಂತ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇದರಿಂದ ಹೊರಗಡೆ ಬರ್ಬೋದಲ್ವಾ. ಸೊ ಎಷ್ಟೋ ಜನಕ್ಕೆ ಈ ಫಿಯರ್ ಆಫ್ ಓವರ್ ಥಿಂಕಿಂಗ್ ಇದೆ, ಯಾಕಂದರೆ ಅವ್ರಿಗೆ ಕ್ಲಾರಿಟಿನೇ ಇರೋದಿಲ್ಲ. ಸೊ ಫಸ್ಟ್ ನೀವು ಕ್ಲಾರಿಟಿಗೆ ತೊಗೊಂಬನ್ನಿ, ವೆದರ್ ದಿಸ್ ಥಾಟ್ ಇಸ್ ರಿಯಲ್ ಆರ್ ಇಮ್ಯಾಜಿನೇಷನ್. ನಿಮಗೆ ಗೊತ್ತಾ, ಈ ಓವರ್ ಥಿಂಕಿಂಗ್ ಅನ್ನೋದು ಕ್ಯಾನ್ ಬಿ ಸಾಲ್ವ್ಡ್ ಇಟ್, ಶುಡ್ ಬಿ ಸಾಲ್ವ್ಡ್ ಇಟ್, ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಡೂ ಇಟ್. ಆದರೆ ನೀವು ಇದಕ್ಕೆ ಎಫರ್ಟ್ ಹಾಕಬೇಕು ಅಷ್ಟೇ. ಸೊ ಹಾಗೆ ನಮ್ಮ ಬಾಡಿಗೆ ಏನಾದರೂ ಆದರೆ ನಾವೇನು ಮಾಡ್ತೀವಿ, ಲೈಕ್ ಅಂದರೆ ಏನೋ ಜ್ವರ ಬಂದಿದೆ, ಅಥವಾ ನೆಗಡಿ ಕೆಮ್ಮು ಬಂದಿದೆ, ಅಥವಾ ತಲೆನೋವ್ತಾ ಇದೆ, ಮೈಕೈ ನೋವ್ತಾ ಇದೆ ಅಂತ ಅಂದಾಗ ನಾವೇನು ಮಾಡ್ತೀವಿ, ಫಸ್ಟು ಒಂದು 2 ದಿನ ನೋಡ್ತೀವಿ, ಕಡಿಮೆ ಆಗಿಲ್ವಾ, ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ತೊಗೊಂಡು ಬಂದು ಕ್ಯೂರ್ ಮಾಡ್ಕೊತೀವಿ ಅಲ್ವಾ. ಆದರೆ ಮನಸ್ಸಿಗೇನಾದರೂ ಆದರೆ ನಾವೆಲ್ಲೂ ಹೊರಗಡೆ ಹೇಳ್ಕೊಳ್ಳೋದಿಲ್ಲ, ಕೇರ್ಲೆಸ್ ಮಾಡ್ಕೊಂಡು ಬಿಡ್ತೀವಿ. ಅಯ್ಯೋ ಬಿಡು, ನಾಳೆ ನೋಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡ್ಬಿಡ್ತೀವಿ. ಅದನ್ನು ಕೇರ್ಲೆಸ್ ಮಾಡ್ಕೊಂಡು ಬಿಡ್ತೀವಿ. ಆಮೇಲೆ ಹೋಗ್ತಾ 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 ಆ ಒಂದು ಮನಸ್ಸಲ್ಲಿರುವಂಥ ನೋವಿಗೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಇದು ನಾವು ಮಾಡೋವಂಥ ತಪ್ಪು. ಸೊ ಇವ್ರಿಗೇನಾದರೂ ಹೇಳಿಬಿಟ್ರೆ ನನ್ನ ಮನಸ್ಸಲ್ಲಿರೋದು ಏನಾದರೂ ಅಂದ್ಕೊಂಡ್ಬಿಟ್ರೆ ಅವರು, ಅಯ್ಯೋ ಏನಾದರೂ ಅಂದ್ಕೊಂಡ್ಬಿಡ್ತಾರಪ್ಪ, ನನಗೆ ಹೇಳೋದಿಲ್ಲ, ಅವ್ರು ಏನಾದರೂ ತಿಳ್ಕೊಂಬಿಟ್ರೆ ನಾನು ಏನು ಮಾಡಲಿ, ನಾನು ಹೇಳೋದಿಲ್ಲ ಅಂತ ಒಳಗಡೆನೇ ಕೊರಗ್ತಾ ಮುಚ್ಚಿಟ್ಕೊಂಡು ಬಿಡ್ತೀವಿ, ಎಲ್ಲೂ ಹೊರಗಡೆ ಹೇಳೋದಿಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಡಾಕ್ಟ್ರ್ ಹತ್ರ ಅವ್ರ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊತಾರೆ. ಸೊ ಡಾಕ್ಟ್ರ್ ಏನು ಮಾಡ್ತಾರೆ, ಒಂದಿಷ್ಟು ಟ್ಯಾಬ್ಲೆಟ್ಸ್ನ ಬರ್ಕೊಡ್ತಾರೆ. ಆ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಅವ್ರಿಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಅವಾಗ ಏನಾಗುತ್ತೆ, ಅವರು ಆ ಟ್ಯಾಬ್ಲೆಟ್ಸ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಲೈಫ್ ಲಾಂಗ್ ಆ ಟ್ಯಾಬ್ಲೆಟ್ಸ್ ಮೇಲೇ ಡಿಪೆಂಡ್ ಆಗಿಬಿಡ್ತಾರೆ. ಸೊ ನಾನಿಲ್ಲಿ ಒಂದಿಷ್ಟು ಟಿಪ್ಸ್ ಜೊತೆಗೆ ಬಂದಿದ್ದೀನಿ, ಓಕೆನಾ. ಸೊ ವಿತೌಟ್ ಮೆಡಿಸನ್, ವಿತೌಟ್ ನಿಮ್ಮಲ್ಲಿರುವಂಥ ವಿಲ್ ಪವರಿಂದ ನೀವು ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ಜೊತೆಗೆ ನಾನು ಬಂದಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇದನ್ನು ನೀವು ಒಂದು 8ರಿಂದ 10 ದಿನದ ಒಂದು ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಬನ್ನಿ, ನಿಮ್ಮಲ್ಲೇ ಒಂದು ಸ್ವಲ್ಪ ಚೇಂಜಸ್ ನೀವು ಕಾಣ್ತೀರಿ, ಓಕೆನಾ. ಸೊ ಫಸ್ಟ್ ಪಾಯಿಂಟ್ ಏನಂದರೆ ಡೈಲಿ ಮೆಡಿಟೇಷನ್. ಸೊ ಡೈಲಿ ಮೆಡಿಟೇಷನ್ ಏನಪ್ಪ, ಇವರು ಎಲ್ಲರೂ ಹೇಳೋ ಥರ ಮೆಡಿಟೇಷನ್ ಅಂತ ಇದ್ದಾರೆ ಅಂತನಾ. ಸೊ ಹೌದು, ನಾವು ಬೇಡದೇ ಇರೋದಕ್ಕೇ ಇಷ್ಟೆಲ್ಲ ಟೈಮ್ ಕೊಡ್ತಾ ಇದ್ದೀವಿ ಅಂತ ಅಂದಾಗ, ಯಾಕೆ ನಾವು ನಮಗೋಸ್ಕರ ನಾವು ಒಂದು ಅರ್ಧ ಗಂಟೆ ನಾವು ಡೈಲಿ ದಿನನಿತ್ಯದ ಕೆಲಸದಲ್ಲಿ ನಮಗೆ ಅಂತ ನಾವು ಯಾಕೆ ಒಂದು ಅರ್ಧ ಗಂಟೆ ನಾವು ಟೈಮ್ ಕೊಟ್ಕೋಬಾರ್ದು ಅಲ್ವಾ. ನಾವು ಬೇಡದೇ ಇರೋ ವಿಚಾರಕ್ಕೇ ಅಷ್ಟೊಂದು ಒಳಗಡೆಯಿಂದ ಕೊರಗ್ತಾ ನಾವು ಅದಕ್ಕೆ ಟೈಮ್ ಕೊಡ್ತಾ ಇದ್ದೀವಿ ಹೊರತು ನಾವು ಯಾವತ್ತೂ ಟೈಮ್ ಕೊಟ್ಕೋತಾ ಇಲ್ಲ ನಾವು. ಸೊ ನಮಗೆ ನಾವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಕೊಳ್ಳೋಣ. ಸೊ ಒಂದು ಅರ್ಧ ಗಂಟೆನಲ್ಲಿ ನೀವು ಭಾಗನ ಮಾಡ್ಕೊಳ್ಳಿ. 10 ನಿಮಿಷ ನಾನು ಮೆಡಿಟೇಷನ್ ಮಾಡ್ತೀನಿ. ಮೆಡಿಟೇಷನ್ ಅಂದರೆ ನನಗೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ. ಇದರಿಂದ ನಿಮಗೆ ಎಷ್ಟೋ ನಿಮ್ಮ ಬಾಡಿಲಿರೋ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಒಂಥರ ನಿಮ್ಮ ಬಾಡಿಗೆ ರಿಫ್ರೆಶ್ಮೆಂಟ್ ಬರುತ್ತೆ. ಸೊ ಎಷ್ಟೋ ಬ್ರೀತಿಂಗ್ ಎಕ್ಸಸೈಸ್ ಇದೆ, ಅದರಲ್ಲಿ 1-2 ನೀವು ಮಾಡಿ ನೀವೇ ಚೇಂಜಸ್ನ ನೋಡ್ತೀರಾ. ಹಾಗೆ ಇನ್ನೊಂದು 10 ನಿಮಿಷ ಒಂದು ವಾಕಿಂಗ್ ಮಾಡೋದ್ರಲ್ಲೋ ಎಕ್ಸಸೈಸ್ ಮಾಡೋದ್ರಲ್ಲಿನೋ ನಿಮ್ಮನ್ನು ನೀವು ಟೈಮ್ ಕೊಟ್ಕೊಳ್ಳಿ. ಅಥವಾ ನಿಮ್ಗೆ ಏನು ಈ ಕೆಲಸ ಮಾಡಿದ್ರೆ ನನಗೆ ಖುಷಿ ಕೊಡುತ್ತೆ ಅನ್ನೋ ಕೆಲಸನ ನೀವು ಮಾಡಿ. ಹೆಣ್ಮಕ್ಳಾದರೆ ನಿಮಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಸ್ವಲ್ಪ ನಿಮ್ಮ ಕುಕ್ಕಿಂಗಿಗೆ ಟೈಮ್ ಕೊಡಿ. ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಒಂದು ರೆಸಿಪಿನ ನೀವು ಕುಕ್ ಮಾಡಿ, ನೀವು ತಿನ್ನಿ, ಎಂಜಾಯ್ ಮಾಡಿ. ಆವಾಗ ನಿಮ್ಮಲ್ಲಿರುವಂಥ ಆ ಓವರ್ ಥಿಂಕಿಂಗ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಫೋಕಸ್ ಆನ್ ಸೊಲ್ಯೂಷನ್ಸ್ ನಾಟ್ ಪ್ರಾಬ್ಲಮ್ಸ್. ಸೊ ಸಮಸ್ಯೆ ಮೇಲೆ ನೀವು ಗಮನ ಕೊಡೋ ಬದಲು ಇದರಿಂದ ನಾನು ಹೇಗೆ ಹೊರಗಡೆ ಬರಬೇಕು ಅನ್ನೋದ್ರ ಮೇಲೆ ಗಮನ ಕೊಡಿ. ಅಯ್ಯೋ ನನಗೆ ಹಿಂಗೆ ಆಗೋಗಿದೆ, ನನಗೆ ಹಿಂಗೆ ಆಗ್ತಿದೆ ಅಂತ ಯೋಚನೆ ಮಾಡೋ ಬದಲು ಇದನ್ನು ನಾನು ಹೇಗೆ ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ನಿಮಗೆ ಅನ್ನಿಸ್ಬೋದು ನನಗೆ ಬರೀ ಕೆಟ್ಟದೇ ಆಗ್ತಾಯಿದೆ, ಕೆಟ್ಟ ದಾರಿನೇ ಕಾಣಿಸ್ತಾ ಇದೆ, ನನಗೆ ನಂಗೆ ದಾರಿನೇ ಇಲ್ಲ ಅಂತ ಅನ್ನೋದು ಬದಲು, ಸೊ ಈ ಪ್ರಪಂಚದಲ್ಲಿ ಕೆಟ್ಟ ದಾರಿ ಇದೆ ಅಂದರೆ ಪಕ್ಕದಲ್ಲಿ ಎಲ್ಲೋ ಒಂದು ಒಳ್ಳೆ ದಾರಿ ಕೂಡ ಇರುತ್ತೆ. ಸೊ ಒಳ್ಳೆ ದಾರಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಯೋಚನೆ ಹುಡುಕ್ತಾ ಹೋಗಿ. ನೀವು ಕೆಟ್ಟದೇ ಆಗ್ತಾಯಿದೆ ಅಂತ ಅದ್ರ ಮೇಲೆ ನೀವು ಗಮನ ಕೊಟ್ಟು ಯೋಚನೆ ಮಾಡ್ತಾ ಕೂತ್ಕೊಂಡು ನಿಮ್ಮ ಟೈಮು, ನಿಮ್ಮ ಹೆಲ್ತ್ ಎಲ್ಲ
ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಳ್ಳೆ ದಾರಿ ಎಲ್ಲಿದೆ, ನಾನು ಯಾವ ದಾರಿಲಿ ಹೋದರೆ ನನಗೆ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ದಾರಿನ ನೀವು ಹುಡ್ಕೊಳ್ಳಿ. ಆವಾಗ ನೀವು ಇದರಿಂದ ಹೊರಗೆ ಬರೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟು ಪಾಸಿಟಿವ್ ಮೈಂಡ್ಸೆಟ್. ಸೊ ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಳ್ಳಿ. ಸೊ ಸಮಸ್ಯೆ ಶಾಶ್ವತ ಅಲ್ಲ, ಇದಕ್ಕೆ ಪರಿಹಾರ ಹುಡುಕ್ಬೋದು ಅಂತ ಒಂದು ನಂಬಿಕೆನೂ ಕೂಡ ಇಟ್ಕೊಳ್ಳಿ. ಸೊ ನಮ್ಗೆ ಏನೋ ಸಮಸ್ಯೆ ಬರ್ತಾ ಇದೆ ಅಂದರೆ ಅದು ಲೈಫ್ ಲಾಂಗ್ ನಮ್ಗೆ ಸಮಸ್ಯೆ ನಮ್ಮ ಜೊತೆನೇ ಇರೋದಿಲ್ಲ. ಅದು ಇದರಿಂದ ನಾನು ಹೊರಗೆ ಬರ್ತೀನಿ, ಇದರಿಂದ ನಂಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಒಂದು ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ಒಂದು ಟ್ರಸ್ಟ್ನ ನಿಮ್ಮ ಮೇಲೆ ನೀವು ಇಟ್ಕೊಂಡ್ರೆ, ಒಂದು ನಂಬಿಕೆನ ನೀವು ನಿಮ್ಮ ಮೇಲೆ ಇಟ್ಕೊಂಡ್ರೆ ನೀವು ಆದಷ್ಟು ಬೇಗ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೊಂದು ಒಳ್ಳೆ ಪಾಸಿಟಿವ್ ದಾರಿನ ನೀವು ಹುಡುಕೊಳ್ಳಿ, ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಆವಾಗ ನೀವು ಆ ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಅವಾಯ್ಡ್ ಪೀಪಲ್ಸ್ ವಿತ್ ನೆಗೆಟಿವ್ ಥಾಟ್ಸ್. ಸೊ ನಿಮ್ಮ ಫ್ರೆಂಡ್ಸ್ನ ನೀವು ಬದಲಾಯಿಸ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದರೆ ನೀವು ಅವ್ರ ಜೊತೆ ಸೇರಿಕೊಂಡ್ರೆ ನೀವು ಕೂಡ ಓವರ್ ಥಿಂಕಿಂಗಲ್ಲೇ ಇರ್ತೀರ. ಸೊ ನೀವು ನಿಮ್ಮ ಫ್ರೆಂಡ್ಸ್ನ ಬದಲಾಯಿಸ್ಕೊಳ್ಳಿ. ಓಕೆನಾ? ಅವರು ಕೂಡ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ, ಅದರಲ್ಲಿ ನೀವು ಕೂಡ ಓವರ್ ಥಿಂಕಿಂಗ್ ಮಾಡ್ತಾ ಇರುವಾಗ ನಿಮಗೆ ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಗೆ ಅನ್ನಿಸ್ಬೇಕು, ನಿಮ್ಮ ಮನಸ್ಸಿಗೆ ಅನ್ನಿಸ್ಬೇಕು, ನಾನು ಇವ್ರ ಜೊತೆ ಇದ್ದರೆ ನನಗೆ ಖುಷಿಯಾಗಿರ್ತೀನಿ, ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ನಾನು ಇವ್ರ ಜೊತೆ ಇದ್ದರೆ ನನ್ನ ಕಷ್ಟಗಳೇ ನೆನಪಾಗೋದಿಲ್ಲ ಅಂಥವ್ರ ಜೊತೆ ನೀವು ಫ್ರೆಂಡ್ಶಿಪ್ನ ಮಾಡ್ಕೊಳ್ಳಿ. ಆವಾಗ ನೀವು ನಿಮ್ಮ ಒಂದು ಓವರ್ ಥಿಂಕಿಂಗಿಂದ ಹೊರಗಡೆ ಬರೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಸೊ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೋಬೇಡಿ. ಸೊ ಯಾರೋ ನಿಮ್ಮ ಜೊತೆ ಇದ್ದಾರೆ, ಅವರು ಸ್ಟೆಪ್ ಬೈ ಸ್ಟೆಪ್ ಬೇಗನೆ ಮೇಲೆ ಹೋಗ್ತಾ ಇದ್ದಾರೆ, ಅವ್ರ ಗೋಲ್ನ ಅವ್ರು ರೀಚ್ ಮಾಡಿಬಿಟ್ಟಿದ್ದಾರೆ. ನೀವು ಇನ್ನೂ ಇಲ್ಲೇ ಕೂತ್ಕೊಂಡು ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ, ಅವ್ರನ್ನ ನೀವು ಕಂಪೇರ್ ಮಾಡ್ಕೋತಾ ಇರ್ತೀರ. ಅವನಿಗೆಲ್ಲ ಒಳ್ಳೇದಾಗ್ತಾ ಇದೆ, ನನಗೇನೂ ಆಗ್ತಾ ಇಲ್ಲ, ದೇವರೆಲ್ಲ ಅವ್ರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ, ನನಗೇನೂ ಮಾಡ್ತಾ ಇಲ್ಲ, ಯಾಕೆ ನನಗೆ ಯಾಕೆ ಹೀಗಾಗುತ್ತೆ. ಸುಮಾರು ಜನ ಈ ರೀತಿ ತುಂಬ ಈ ಥರ ಅನ್ಕೋತಾ ಇರ್ತಾರೆ. ನನಗೆ ಯಾವಾಗಲೂ ಕೆಟ್ಟದೇ ಆಗುತ್ತೆ, ನಾನು ಅಂದ್ಕೊಂಡಿದ್ದು ಏನೂ ಆಗೋದಿಲ್ಲ. ನೋಡೋರು ಎಷ್ಟು ಬೇಗ ಅವರು ಅಂದ್ಕೊಂಡಿರೋದು ಗೋಲ್ನ ರೀಚ್ ಮಾಡಿಕೊಂಡ್ರು, ನನ್ನ ಕೈಲಿ ಯಾಕೆ ಆಗ್ತಾ ಇಲ್ಲ, ದೇವ್ರು ಅವನಿಗೆ ಮಾತ್ರ ಒಳ್ಳೇದು ಮಾಡ್ತಾನೆ, ನನಗೇನು ಮಾಡ್ತಾ ಇಲ್ಲ, ನನಗೆ ಯಾವಾಗಲೂ ಕೆಟ್ಟದೇ ಆಗುತ್ತೆ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ. ಸೊ ಈ ರೀತಿ ಅಂದ್ಕೊಂಡು ಬೇರೆಯವ್ರ ಜೊತೆಗೆ ಇವ್ರನ್ನ ಕಂಪೇರ್ ಮಾಡ್ಕೋತಾ ಇರ್ತಾರೆ. ಸೊ ಅದನ್ನು ಫಸ್ಟು ಮಾಡೋದನ್ನ ಬಿಡಿ. ಅವನು ಏನಕ್ಕೆ ಮೇಲೆ ಹೋಗಿದ್ದಾನೆ ಬೇಗ ಅಂತಂದರೆ ಅವನ ಕಾನ್ಸಂಟ್ರೇಷನ್ ಆಗಿರ್ಬೋದು, ಅವನ ಒಂದು ಗುರಿ ಆಗಿರ್ಬೋದು, ಅವನ ಒಂದು ಗೋಲ್ ಮೇಲೆ ಅಷ್ಟೇ ಇದೆ. ಅವ್ರು ಏನಂದ್ರು ಇವ್ರೇನಂದ್ರು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ರೆ ನೀವು ಹೇಗೆ ಇಲ್ಲಿ ಕೂತ್ಕೊಂಡಿರ್ತಿದ್ರೋ ಅವನು ಕೂಡ ಹಾಗೆ ಕೂತ್ಕೊಂಡಿರ್ಬೇಕಾಗ್ತಿತ್ತು. ಅವನು ಆ ಗೋಲ್ನ ರೀಚ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಬೇಗ ಅವ್ನ ಗೋಲ್ನ ರೀಚ್ ಮಾಡಿದ್ದಾನೆ ಅಂದರೆ ಸೊ ಬೇರೆಯವ್ರ ಮಾತನ್ನ ಅವನು ತಲೆ ಹಾಕ್ಕೊಂಡಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ಸೊ ಕೆಲವ್ರು ಇರ್ತಾರೆ ನೋಡಿ, ಅಯ್ಯೋ ಬಿಡು ಏನಾರು ಅಂದ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಆ ರೀತಿ ನೀವು ನಿಮ್ಮ ಮೈಂಡ್ ಸೆಟ್ನ ಮಾಡ್ಕೊಳ್ಳಿ. ಎಷ್ಟೋ ಜನ ನಾನು ನೋಡಿದ್ದೀನಿ, ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಯಾರು ಏನೇ ಅಂದ್ರೂ ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಬಿಡು ಏನಾದರೂ ಅಂದ್ಕೊಳ್ಳಿ ಬಿಡು, ಅಥವಾ ಬೇರೆಯವರು ನಿನ್ನ ಬಗ್ಗೆ ಹಿಂಗೆ ಅಂತಿದ್ರು ನೋಡು ಅಂತ ಇವ್ರಿಗೆ ಬಂದು ಹೇಳಬೇಕಾದ್ರೂ ಅಂದ್ಕೊಳ್ಳಿ ಬಿಡು, ಏನಾದರೂ ಅಂದ್ಕೊಳ್ಳಿ ಬಿಡು, ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂಥ ಜನ ಇರ್ತಾರೆ ನೋಡಿ. ಅವರು ಬೇಗ ಅವ್ರ ಗೋಲ್ನ ರೀಚ್ ಮಾಡ್ತಾರೆ. ಯಾಕೆ ಅಂದರೆ ಅಕ್ಕಪಕ್ಕದ ಮಾತು ಅವ್ರು ಏನೂ ಕೇಳಿಸ್ಕೊಳ್ಳೋದಿಲ್ಲ. ಆ ಥರ ಕೇಳಿಸ್ಕೊಂಡಾಗ ಏನಾಗುತ್ತೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಓವರ್ ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಯ್ಯೋ ಅವ್ರು ಹಂಗಂತಿದ್ದಾರೆ, ಮತ್ತು ನಾನು ನಾಳೆ ದಿನ ಮತ್ತಿನ್ನೇನು ಅಂದ್ಕೊಂಡ್ಬಿಡ್ತಾರೋ ಏನೋ, ಬರೀ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ, ನಾವು ನಮ್ಮ ಗುರಿನ ಮರೆತು ಬಿಡ್ತೀವಿ. ಸೊ ಅವನು ಅಷ್ಟು ಬೇಗ ಮೇಲೆ ಹೋಗಿದ್ದಾನೆ ಅಂದರೆ ಅವ್ನ ಮೈಂಡಲ್ಲಿ, ಅವ್ನ ಮನಸ್ಸಲ್ಲಿ ಒಂದೇ ಗುರಿ ಇದ್ದಿದ್ದು, ನನ್ನ ಗೋಲ್ನ ನಾನು ರೀಚ್ ಮಾಡಬೇಕು ಅಂತ. ಸೊ ಅದಕ್ಕೆ ಅವನು ಬೇಗನೆ ಅವ್ನ ಗೋಲ್ನ ರೀಚ್ ಮಾಡ್ಕೊಂಡಿದ್ದಾನೆ. ಸೊ ಫಸ್ಟು ನೀವು ನಿಮ್ಮ ಗೋಲ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ, ಆವಾಗ ನೀವು ನಿಮ್ಮ ಗೋಲ್ಸ್ ಏನಿದೆ ಅದ್ರ ಮೇಲೆ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬೇಗ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಅವಾಯ್ಡ್ ವಾಚಿಂಗ್ ನೆಗೆಟಿವ್ ಕಾಸಿಂಗ್ ಟಿ ವಿ ಶೋಸ್. ಸೊ ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನು ನೋಡ್ಬೋದು ಅಂದರೆ ಒಳ್ಳೆಯದಕ್ಕಿಂತ ಜಾಸ್ತಿ ಕೆಟ್ಟದನ್ನೇ ತೋರಿಸ್ತಾ ಇದ್ದಾರೆ. ಸೊ ಮೊಬೈಲ್ ಬಂದಮೇಲೆ ಅರ್ಧಕ್ಕರ್ಧ ಜನ ಮೊಬೈಲಿಂದ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನಾನು ಹೇಳ್ತೀನಿ, ಹೆಂಗೆ ಅಂತ ನಾನು ಹೇಳ್ತೀನಿ ಕೇಳಿ. ಈಗ ಮೊಬೈಲ್ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋ ಟೈಮಲ್ಲಿ ಎಷ್ಟೋ ಜನ ಹೆಲ್ತ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇರ್ತಾರೆ. ಅದನ್ನು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾನು ಫೋನ್ ಓಪನ್ ಮಾಡಿದಾಗ, ನನ್ನ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಬೇಕು ಅಂತ ಓಪನ್ ಮಾಡಿದಾಗ ನನಗೇನು ಬರುತ್ತೆ ಅಂದರೆ ಯಾವಾಗ್ಲೂ
ಅಯ್ಯೋ ಇದು ತಿಂದುಬಿಟ್ರೆ ಕ್ಯಾನ್ಸರ್ ಬರುತ್ತಂತೆ, ಇದು ತಿಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಂತೆ, ಇದು ತಿಂದರೆ ಏನೋ ಆಗಿಬಿಡುತ್ತೆ, ಇದನ್ನ ಕುಡಿದ್ರೆ ಏನೋ ಆಗಿಬಿಡುತ್ತೆ. ಸೊ ಜಾಸ್ತಿ ಎಲ್ಲರೂ ಏನು ಮಾಡ್ತಾರೆ, ಇದು ತಿನ್ನಬೇಡಿ, ಅದು ತಿನ್ನಬೇಡಿ, ಇದು ತಿನ್ನಬೇಡಿ, ಹೀಗಾಗ್ಬಿಡುತ್ತೆ ಅಂತ ಇದು ಮಾಡಿದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಥರ ಹಿಂಗೆ ಬರ್ತಾ ಇದೆ, ಈ ಥರ ಇದು ತೋರಿಸ್ತಾ ಇದ್ದಾರೆ. ನಾವು ಮೊಬೈಲ್ ಬಂದಮೇಲೆ ಜಾಸ್ತಿ ಜನ ಹಾಳಾಗ್ತಿರೋದೇ ಮೊಬೈಲಿಂದ. ಈಗ ಮೊಬೈಲ್ ಇದೆ ಅಂದರೆ ಮೊಬೈಲಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಕೂಡ ಇರುತ್ತೆ. ನಮಗೆ ಜಾಸ್ತಿ ಅಟ್ರಾಕ್ಟ್ ಆಗೋದು ಯಾವುದು? ಕೆಟ್ಟದ್ದು ಮಾತ್ರ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಒಳ್ಳೇದು ಯಾವುದಾದ್ರೂ ಬರಲಿ ಪಟ್ ಅಂತ ಹಿಂಗೆ ಸ್ಕ್ರೋಲ್ ಮಾಡಿಬಿಡ್ತೀವಿ. ಜಾಸ್ತಿ ನಾವು ಒಳ್ಳೆದ ಕಡೆ ಫೋಕಸ್ ಮಾಡ್ತಾ ಇಲ್ಲ, ಕೆಟ್ಟದನ್ನು ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈಗ ಮೊಬೈಲಲ್ಲೂ ಟಿ ವಿನಲ್ಲೂ ಕೂಡ ಜಾಸ್ತಿ ನಮ್ಗೆ ನೋಡಿದ್ರೆ ತಲೆ ಕೆಡಿಸುವಂಥದ್ದೇ ಜಾಸ್ತಿ ತೋರಿಸ್ತಾ ಇದ್ದಾರೆ. ಸೊ ಸೀರಿಯಲ್ಸ್ ಆಗಿರ್ಬೋದು, ನ್ಯೂಸ್ ಹಾಕಿದ್ರೆ ನ್ಯೂಸ್ ಚಾನಲಲ್ಲಿ ಆಗಿರ್ಬೋದು, ಮೊಬೈಲ್ ನೋಡಬೇಕಾದ್ರೆ ಮೊಬೈಲಲ್ಲಿ ಆಗಿರ್ಬೋದು, ಜಾಸ್ತಿ ನಮಗೆ ಕೆಟ್ಟದ ಕಡೆ ಅಟ್ರಾಕ್ಟ್ ಮಾಡೋ ಥರ ತೋರಿಸ್ತಾ ಇದ್ದಾರೆ. ಸೊ ನಾವು ಅದರಿಂದ ಹೊರಗೆ ಬರಬೇಕು. ಹೇಗೆ? ನಿಮ್ಗೇನು ಇಷ್ಟ ಆಗುತ್ತೆ, ಖುಷಿ ಕೊಡೋವಂಥದ್ದನ್ನು ನೋಡಿ, ಒಳ್ಳೇದು ಏನಿದೆ ಅದನ್ನು ಹುಡುಕಿ ನೋಡಿ. ನಿಮಗೆ ಏನೋ ಒಂದು ಒಳ್ಳೆ ಸಾಂಗ್ಸ್ ಕೇಳಿದ್ರೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ, ಅಂಥದ್ದನ್ನು ನೋಡಿ. ಸೊ ಮೊಬೈಲಿಂದನೂ ಕೂಡ ತುಂಬ ಜನ ಓವರ್ ಥಿಂಕಿಂಗಿಗೆ ಕಾರಣ ಆಗ್ತಾ ಇದೆ. ಸೊ ಇವತ್ತು ನಾನು ಇಷ್ಟು ಒಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದಿಷ್ಟನ್ನು ನೀವು ಫಾಲೋ ಮಾಡಿ, ಒಂದು 8ರಿಂದ 10 ದಿನ ಫಾಲೋ ಮಾಡಿ, ಒಂದಿಷ್ಟು ಮೆಡಿಟೇಷನ್ನ ಮಾಡಿ, ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ, ನಿಮ್ಮನ್ನು ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿಟ್ಕೊಳ್ಳಿ. ಆವಾಗ ನಿಮ್ಮಲ್ಲಿರುವಂಥ ಓವರ್ ಥಿಂಕಿಂಗ್ ತಾನಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ನಂಬಿದ್ದೀನಿ, ಅಂದ್ಕೊಂಡಿದ್ದೀನಿ ಕೂಡ. ಸೊ ನೆಕ್ಸ್ಟು ಯಾವ ರಿಲೇಟೆಡ್ ಆಗಿ ನಿಮಗೆ ವಿಡಿಯೋ ಬೇಕು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಆ ವಿಡಿಯೋನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರಾದರೂ ನಿಮ್ಮ ಫ್ಯಾಮಿಲಿನಲ್ಲಾಗಿರ್ಬೋದು, ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಈ ಒಂದು ಓವರ್ ಥಿಂಕಿಂಗಿಂದ ಜಾಸ್ತಿ ಸಫರ್ ಪಡ್ತಾ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಓಕೆನಾ? ಸೊ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.